ಕಡಿಮೆ ಬೆಲೆಯಲ್ಲಿ ಚಿನ್ನ ಕೊಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿರೋದು. ಸಿನಿಮೀಯ ಶೈಲಿಯಲ್ಲಿ 20 ಲಕ್ಷದ ಜೊತೆ 6 ಜನ ಎಸ್ಕೇಪ್ ಆಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ನಡೆದಿರತಕ್ಕಂತಹ ಘಟನೆ. ಆಂಧ್ರ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಬಳಿ 20 ಲಕ್ಷ ರೂಪಾಯಿ ರಾಬರಿ ಮಾಡಿದ್ದಾರೆ. ಕುಮಾರ್ ಹಾಗೂ ಆತನ ಗ್ಯಾಂಗ್ನಿಂದ ನಡೆದಿರತಕ್ಕಂಥ ಕೃತ್ಯ ಇದು. ಕಡಿಮೆ ಬೆಲೆಗೆ 4 ಕೆಜಿ ಗೋಲ್ಡ್ ಕಾಯಿನ್ ನೀಡುವ ಆಮಿಷವನ್ನು ಒಡ್ಡಿದ್ದಾನೆ. ಕೆಜಿ ಚಿನ್ನಕ್ಕೆ 20 ಲಕ್ಷ ಕೊಡಿ ಅಂತ ಹೇಳಿದ್ದ ಗ್ಯಾಂಗ್ ಈಗಿನ ರೇಟಲ್ಲಿ 20 ಲಕ್ಷ ನೋಡಿ. ಕಡಿಮೆ ಬೆಲೆಗೆ ಚಿನ್ನದ ಆಸೆ ತೋರಿಸಿ 20 ಲಕ್ಷ ರೂಪಾಯಿ ರಾಬರಿ ಮಾಡ್ಕೊಂಡು ಹೋಗಿರೋದು. ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀನಿ, ಚಿನ್ನದ ಬಿಸ್ಕೆಟ್ ಕೊಡ್ತೀನಿ, ಕಾಯಿನ್ ಕೊಡ್ತೀನಿ, ನಮ್ಗೆ ಅಲ್ಲಿಂದ ಬಂದಿದೆ ಇಲ್ಲಿಂದ ಬಂದಿದೆ, ಇದಕ್ಕೆ ಟ್ಯಾಕ್ಸ್ ಇಲ್ಲ ಅಂತೆಲ್ಲ ಏನೋ ಒಂದಷ್ಟು ನಂಬಿಸಿರ್ತಾರೆ. ನಂಬಿಸ್ಬಿಟ್ಟು 20 ಲಕ್ಷ ಕೊಡಿ ಅಂತ ಆ ಗ್ಯಾಂಗ್ ಕೇಳಿ ಅದನ್ನು ಸಿನಿಮೀಯ ಶೈಲಿಯಲ್ಲಿ ಎತ್ಕೊಂಡು 6 ಜನ ಪರಾರಿಯಾಗಿದ್ದಾರೆ. ಜನ ಹೆಂಗೆಲ್ಲ ನಂಬುತ್ತಾರೆ ನೋಡಿ. ಈಗಿರುವ ರೇಟ್ ಏನು, ಗೋಲ್ಡ್ ರೇಟು ಹೆಂಗೆ ಕೊಡ್ತಾರೆ. ಚಿನ್ನದ ಆಸೆಗೆ ಬಿದ್ದು ಬೆಂಗಳೂರಿನತ್ತ ಬಂದಿದ್ದಂತೆ ಈ ಆಂಧ್ರದ ವ್ಯಕ್ತಿ 20 ಲಕ್ಷ ತಗೊಂಡು ದೇವನಹಳ್ಳಿಗೆ ಟ್ಯಾಕ್ಸಿಯಲ್ಲಿ ಈತ ಪ್ರಯಾಣ ಮಾಡಿದ್ದ ಅಂತ ಕೂಡ ಗೊತ್ತಾಗಿದೆ. ಯಲಹಂಕ ಬಳಿ ಲೇಔಟ್ಗೆ ಬರ್ತಾ ಇದ್ದಂತೆ 4 ಇವನ ಮೇಲೆ ಹಲ್ಲೆ ಮಾಡಿದ್ದಾರೆ. ದೊಣ್ಣೆಯಿಂದ ಹಲ್ಲೆ ಮಾಡಿ ಹಣದ ಬ್ಯಾಗನ್ನು ಕಸಿದು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳಿಗಾಗಿ ವಿಜಯಪುರ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, 20 ಲಕ್ಷಕ್ಕೆ ನಿಮಗೆ ಕೆ ಜಿಗಟ್ಟಲೆ ಚಿನ್ನ ಕೊಡ್ತೀನಿ ಎಂದಾಗಲೇ ಅನುಮಾನ ಬರಬೇಕಾಗಿತ್ತು. ಹೆಂಗೆ ನಂಬ್ತಾರೆ ಇವರು? ಯಾವ ಥರ ಮೋಸ ಹೋದರು? ಏನು ನಡೀತು ಘಟನೆ? ಖಂಡಿತ ಅರವಿಂದ್, ಹೈದರಾಬಾದ್ ಮೂಲದ ಉದ್ಯಮಿ ವಿಶ್ವಪ್ರಸಾದ್ ರೆಡ್ಡಿ ಅಂತೇಳಿ ಈತ ಹೈದರಾಬಾದ್ ಅವರು. ಈ ಕಡೆ ಲೋಕಲ್ ದೇವನಹಳ್ಳಿ ಕಡೆಯ ಕುಮಾರ್ ಅಂತೇಳಿ ಅವ್ರಿಗೂ ಇವ್ರಿಗೂ ಕೂಡ ಒಂದಷ್ಟು ಫೋನಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ನನ್ನ ಬಳಿ ಚಿನ್ನದ ನಾಣ್ಯಗಳಿದೆ, ನಿಧಿ ಸಿಕ್ಕಿದೆ ಅಂತೇಳಿ ಮಾತುಕತೆ ಆಗುತ್ತೆ. ಹಾಗಾಗಿ ಮೊದಲೇ ಇವರು ಪ್ಲಾನ್ ಮಾಡ್ಕೊಂಡು 1-2 ಚಿನ್ನದ ಕಾಯಿನ್ಗಳನ್ನ ಅವ್ರಿಗೆ ಕೊಟ್ಟಿರ್ತಾರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಅದು ಅಸಲಿ ಆಗಿತ್ತು. ಹಾಗಾಗಿ ಅಸಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟಾಗ ಅದು ಚೆಕ್ ಮಾಡಿದಾಗ ಅದು ಚಿನ್ನ ಅನ್ನೋದು ಖಾತ್ರಿ ಆಗಿತ್ತು. ಹಾಗಾಗಿ ಮೋಸ್ಟ್ಲಿ ಇರ್ಬೋದು ಅನ್ನೋಂತ ಆಸೆಯಿಂದ ಆತ ಕೂಡ ಹೈದರಾಬಾದ್ ನಿಂದ ಫ್ಲೈಟ್ ಏರಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದ. ಅಲ್ಲಿಂದ ಒಂದು ಟ್ಯಾಕ್ಸಿಯನ್ನ ಮಾಡಿಕೊಂಡು ಸೀದಾ ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿರುವಂತಹ ಹೈದರಾಬಾದ್ ಮೂಲದ ಮಾರ್ಗದಲ್ಲಿ ಒಂದು ವೆಂಕಟಗಿರಿ ಕೋಟೆ ಅಂತ ಗ್ರಾಮ, ಅಲ್ಲಿರುವಂತಹ ಒಂದು ಖಾಸಗಿ ಬಡಾವಣೆ ಒಳಗೆ ಆತನನ್ನ ಕರೆಸ್ಕೊಂಡಿದ್ದ. ಬಂದಂತ ಸಂದರ್ಭದಲ್ಲಿ ಟ್ಯಾಕ್ಸಿಯಿಂದ ಇಳಿದಂತ ಸಂದರ್ಭದಲ್ಲಿ ಆತನ ಬಳಿ ಕ್ಯಾಶ್ ಇದೆಯಾ ಇಲ್ವಾ ಅನ್ನೋದನ್ನ ತೋರಿಸಿ ಅಂತ ಹೇಳ್ತಾರೆ. ಹಾಗಾಗಿ ಕ್ಯಾಶ್ ಇನ್ನೇನು ಕಾರ್ ಡಿಕ್ಕಿಯಲ್ಲಿ ಹಿಂದ್ಗಡೆ ಇದೆ ಅಂತ ಒಂದು ಬ್ಯಾಗಲ್ಲಿ ತೋರಿಸಿದ ತಕ್ಷಣ ಆತನ ಮೊದಲು ಇಬ್ಬರು ಇರ್ತಾರೆ, ಕುಮಾರ್ ಮತ್ತೆ ಆತನ ಇನ್ನೊಬ್ಬ ಸ್ನೇಹಿತ. ಆದ್ರೆ ಇನ್ನೇನು ಕಾರ್ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಹೌಚ್ಕೊಂಡಿದ್ದಂತಹ ಲೇಔಟ್ ನಲ್ಲಿ ಇನ್ನ ಉಳಿದಿಬ್ಬರು ಬೈಕ್ ನಲ್ಲಿ ಬರ್ತಾರೆ, 4 ಜನ, ಒಟ್ಟು 6 ಜನ. ಈತನ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಆತನ ಬಳಿ ಇದ್ದಂತ 20 ಲಕ್ಷ ರೂಪಾಯಿಯನ್ನ ದೋಚ್ಕೊಂಡು ಹೋಗಿರುವಂತದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.